ನೀನು ಸೋತೆ ಎಂಬ ಕಾರಣಕ್ಕಾಗಿ ಕುಗ್ಗಬೇಡ. ನಿನ್ನ ಗೆಲುವು ಎನ್ನುವುದು ನಿನ್ನ ಕೈಯಲ್ಲೇ ಹೊರತು ಮತ್ತೊಬ್ಬರ ಬಾಯಲ್ಲಲ್ಲ. ನಿನ್ನ ಆತ್ಮಶಕ್ತಿಗಿಂತ ಬೃಹತ್ತಾದ ಶಕ್ತಿ ಮತ್ತೊಂದಿಲ್ಲ. ನಿನ್ನ ಬಳಿ ಇಲ್ಲದೆ ಇರುವುದನ್ನು ನೆನೆಯುತ್ತಾ ಕೊರಗಿ ಕೂರಬೇಡ. ಅದರ ಬದಲಾಗಿ ನಿನ್ನ ಬಳಿ ಇರುವುದರ ಬಗ್ಗೆ ಯೋಚಿಸಿ ಸಂತೋಷವಾಗಿರು. ನಿನ್ನಲ್ಲಿ ತಾಳ್ಮೆ ಎನ್ನುವುದು ಇದ್ದರೆ ಆ ಭಗವಂತನೇ ನಿನಗೆ ಬೇಕಾದದ್ದೆಲ್ಲವನ್ನ ಆಶೀರ್ವದಿಸುತ್ತಾನೆ. ಹಾಗಾಗಿ ಜೀವನದಲ್ಲಿ ಎಂದಿಗೂ ಕೂಡ ನೀನು ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಎಲ್ಲವನ್ನ ಮರೆಯುವ ಹಾಗೆ ಮಾಡುವಂತಹ ಅದೆಂತಹದ್ದೇ ವಿಚಾರವಿದ್ದರೂ ಕೂಡ ಅದನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿ ಇರುವುದು ಕಾಲಕ್ಕೆ ಮಾತ್ರ. ಆದ್ದರಿಂದಾಗಿಯೇ ಕೆಲವು ಜಾಗಗಳಲ್ಲಿ, ಕೆಲವು ವಿಚಾರಗಳಲ್ಲಿ ನೀನು ಅದೆಷ್ಟರ ಮಟ್ಟಿಗೆ ಮೌನವಾಗಿ ಇರುತ್ತೀಯೋ ಅಷ್ಟು ನಿನಗೆ ಒಳ್ಳೆಯದು. ಆಗ ನಿನಗೆ ತೊಂದರೆ ಎಂದು ಎನಿಸುವಂತಹ ವಿಷಯಗಳು ಅದಾಗಿಯೇ ಸರಿ ಹೊಂದುತ್ತವೆ. ಒಂದು ವೇಳೆ ಆ ಭಗವಂತನಲ್ಲಿ ನೀನು ಕೇಳಿದ ಹಾಗೆ ಆಗಲಿಲ್ಲವೆಂದಾದರೆ ಆ ಭಗವಂತ ನಿನಗೆ ಅದ್ಯಾವುದನ್ನು ಕರುಣಿಸಲಿದ್ದಾನೋ ಅದು ಸರಿಯಾಗಿದೆ ಎಂದರ್ಥ. ಬೆಳಗಿನ ಸಮಯದಲ್ಲಿ ಚಂದ್ರನನ್ನು, ಕತ್ತಲೆಯ ಸಮಯದಲ್ಲಿ ಸೂರ್ಯನನ್ನು ನೋಡಲು ಸಾಧ್ಯವಿಲ್ಲ. ಒಬ್ಬರಾದ ಮೇಲೆಯೇ ಮತ್ತೊಬ್ಬರು ಬರುತ್ತಾರೆ. ನಮ್ಮ ಜೀವನದಲ್ಲಿ ಕಷ್ಟ ಹಾಗೂ ಸುಖಗಳು ಹಾಗೆಯೇ ಇರುತ್ತವೆ. ಒಂದಾದ ಮೇಲೆ ಒಂದರಂತೆ ಬರುತ್ತವೆ. ಅವುಗಳನ್ನು ಮೆಟ್ಟಿ ನಿಂತು ನಮ್ಮ ಜೀವನವನ್ನು ಯಶಸ್ವಿಯಾಗಿ ಮುನ್ನಡೆಸಬೇಕು. ಅದೆಂತಹದ್ದೇ ಕಷ್ಟವಾದರೂ ಕೂಡ ಅದನ್ನು ಗೆದ್ದೇ ಗೆಲ್ಲುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿರಬೇಕು. ದೇವರು ಕಷ್ಟವನ್ನು ಕೊಟ್ಟು ಪರೀಕ್ಷಿಸುತ್ತಾನಂತೆ. ಆ ಪರೀಕ್ಷೆಯಲ್ಲಿ ನೀವು ಯಶಸ್ವಿಯಾದರೆ ಜೀವನದ ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ತಲುಪುವುದು ಖಚಿತ. ಕಾಲಕ್ರಮೇಣವಾಗಿ ಎಲ್ಲವೂ ಕೂಡ ನಡೆದುಕೊಂಡು ಹೋಗುತ್ತದೆ. ನಮ್ಮ ಕೈಯಲ್ಲಿ ಏನು ಕೂಡ ಇಲ್ಲದಿರುವುದನ್ನು ನಾವು ನೋಡಬಹುದು. ನಿನ್ನನ್ನು ಯಾರು ಪ್ರೀತಿ ಮಾಡುತ್ತಾರೆಯೋ, ನಿನ್ನನ್ನು ಯಾರು ನಗಿಸುತ್ತಾರೆಯೋ ಅವರಿಗೆ ನಿನ್ನ ಸಮಯವನ್ನು ಮೀಸಲಾಗಿ ಇಡು. ನಿನ್ನನ್ನು ಯಾರು ಕಡೆಗಣಿಸುತ್ತಾರೆಯೋ ಅವರ ಹತ್ತಿರ ಕೂಡ ನೀನು ಕಾಣಿಸಿಕೊಳ್ಳಬಾರದು. ಪ್ರಪಂಚದ ಜನರಿಗೆ ಸೂರ್ಯ ಬೇಕಾಗುವುದು ಚಳಿಗಾಲದಲ್ಲಿ. ಚಳಿ ಇರುವಾಗ ಸೂರ್ಯನ ಬಿಸಿಲಿಗೆ ಅಲಿಯುವ ಜನರು ಬೇಸಿಗೆ ಕಾಲದಲ್ಲಿ ಸೂರ್ಯನೇ ಬೇಡ ಎನ್ನುತ್ತಾರೆ. ಅಂಥದ್ರಲ್ಲಿ ಮನುಷ್ಯರು ಯಾವ ಲೆಕ್ಕ? ಮನುಷ್ಯರು ಇರುವುದು ಅದೇ ರೀತಿಯಾಗಿ. ಅವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಆ ಮನುಷ್ಯರು ಬೇಕಾಗುತ್ತದೆ. ಅವರ ಅವಶ್ಯಕತೆ ಮುಗಿದಾಗ ಆ ಮನುಷ್ಯರು ಕೂಡ ಬೇಡವಾಗಿ ಹೋಗುತ್ತಾರೆ. ನಿನ್ನನ್ನು ಇಷ್ಟಪಡುವವರು ಯಾರೂ ಇಲ್ಲ ಎಂದು ಕೊರಗಬೇಡ. ಹಾಗೆಯೇ ನಿನ್ನ ನೋವಿಗೆ ಸ್ಪಂದಿಸುವಂತಹ ಗುಣ ಇಲ್ಲದವರು ನಿನ್ನ ಬಳಿ ಇಲ್ಲವೆಂದು ಕೊರಗುತ್ತಾ ಕೂರಬೇಡ. ಯಾರು ನನ್ನನ್ನು ತಿರಸ್ಕಾರ ಮಾಡಿದರು ಎಂದು ಕೂಡ ಚಿಂತೆಯನ್ನು ಮಾಡಬೇಡ. ಕಾಲಕ್ರಮೇಣವಾಗಿ ನಿನ್ನನ್ನು ತಿರಸ್ಕಾರ ಮಾಡಿದವರು ನಿನ್ನ ಮುಂದೆ ಬಂದು ನಿಲ್ಲುತ್ತಾರೆ. ಹುಟ್ಟುವಾಗ ಒಂಟಿಯಾಗಿಯೇ ಹುಟ್ಟಿರುತ್ತೀಯ, ಸಾಯುವಾಗಲೂ ಕೂಡ ಒಂಟಿಯಾಗಿಯೇ ಹೋಗುತ್ತೀಯ. ಇದರ ನಡುವೆ ನಮ್ಮವರು ತಮ್ಮವರು ಎನ್ನುವಂತಹ ಭೇದ ಭಾವ ಯಾಕೆ ಮನುಜ? ನಿನಗೋಸ್ಕರ ನೀನು ಬದುಕುವುದನ್ನು, ನಿನಗೋಸ್ಕರ ನೀನು ಜೀವನವನ್ನು ನಡೆಸುವುದನ್ನು, ನೀನು ಒಂಟಿಯಾಗಿ ಜೀವನವನ್ನು ನಡೆಸುವುದನ್ನು ಆದಷ್ಟು ಕಲಿತುಕೋ. ಈ ಪ್ರಪಂಚದಲ್ಲಿ ನಿನ್ನವರು ಎಂದು ಯಾರೂ ಇಲ್ಲ. ನೀನೇ ನಿನಗೆ ಎಲ್ಲವೂ ಆಗಿರಬೇಕು. ನೀನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಿದ್ದರೂ ನಿನ್ನ ಒಳ್ಳೆಯದನ್ನು ಯಾರೂ ಬಯಸುತ್ತಿಲ್ಲ ಎಂದು ಕೊರಗುತ್ತಾ ಕೂರಬೇಡ. ಜನರು ಒಳ್ಳೆಯದನ್ನು ಬಯಸಿದರೆ ಸಾಲದು, ಆ ಪರಮಾತ್ಮನು ನಿನಗೆ ಒಳ್ಳೆಯದನ್ನು ಬಯಸಿದ್ದೇ ಆಯಿತು ಅಂತಂದಾಗ ನಿನ್ನ ಜೀವನದ ಅತ್ಯುನ್ನತ ಸ್ಥಾನಕ್ಕೆ ನೀನು ತಲುಪುತ್ತೀಯ. ಹಾಗೆಯೇ ನನಗೆ ಯಾರೂ ಕೂಡ ಒಳ್ಳೆಯದನ್ನು ಮಾಡುತ್ತಿಲ್ಲ ಎನ್ನುವುದನ್ನು ಕೊರಗುತ್ತಾ ಕೂರುವುದನ್ನು ಬಿಟ್ಟು ಆ ಭಗವಂತ ನನಗೆ ಒಳ್ಳೆಯದನ್ನು ಮಾಡುತ್ತಾನೆ ಎನ್ನುವಂತಹ ಆತ್ಮವಿಶ್ವಾಸ, ನಂಬಿಕೆ, ಭಕ್ತಿ ನಿನಗೆ ದೇವರ ಮೇಲೆ ಇರಲಿ. ಒಂಟಿಯಾಗಿ ಇರುವುದು, ಒಂಟಿಯಾಗಿ ಜೀವನವನ್ನು ನಡೆಸುವುದು ನೀನು ಕಲಿಯಲೇಬೇಕು. ಯಾರ ಮೇಲೆಯೂ ಕೂಡ ನೀನು ಅವಲಂಬಿತವಾಗಿರಬಾರದು. ಜೀವನದಲ್ಲಿ ಅದೆಂತಹದ್ದೇ ಕಷ್ಟಗಳು ಬಂದರೂ ಕೂಡ ಅದನ್ನು ಛಲದಿಂದ ಎದುರಿಸುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸವನ್ನು ರೂಢಿಸಿಕೋ. ಇಂತಹ ಆತ್ಮವಿಶ್ವಾಸವನ್ನು ನೀನು ರೂಢಿಸಿದ್ದೇ ಆಯಿತು ಅಂತಂದಾಗ ನಿನ್ನ ಜೀವನದಲ್ಲಿ ನಿನ್ನ ಯಶಸ್ಸನ್ನು ತಡೆಯಲು ಅದ್ಯಾವ ದೇವರಿಂದನೂ ಕೂಡ ಸಾಧ್ಯವಿಲ್ಲ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.